ಈ ಸಂಸ್ಥೆಯ ಬಗ್ಗೆ, ಇಲ್ಲಿ ಮಾರಾಟಕ್ಕೆ ಸಿಗುವಂಥ ವಸ್ತುಗಳು, ಇದರ ಪರಿಕಲ್ಪನೆ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಸ್ಥೆಯ ಪ್ರವರ್ತಕರೇ ಆದಂಥ ನಾಗೇಂದ್ರ ಸಾಗರ್ ಹಾಗೂ ರಾಧಾಕೃಷ್ಣ ಬಂದಗದ್ದೆಯವರನ್ನ ಮಾತಾಡಿಸೋಣ. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ, ನಾನು ರಾಧಾಕೃಷ್ಣ ಬಡ್ತಿ. ಬನ್ನಿ ಮಾತಾಡ್ಸ್ಕೊಂಡು. ಇದು ಕೇವಲ ಹಾಲು ಉತ್ಪಾದನೆಯನ್ನು ಮಾಡುವ ಹಂಬಲದಿಂದ ಹೋದರೆ ನಮ್ಮ ಮಲೆನಾಡಿನಲ್ಲಿ ಹೈನುಗಾರಿಕೆ ಲಾಭದಾಯಕ ಅಲ್ಲ. ಈ ದೇಸಿ ಹಸುಗಳು, ಅದರಲ್ಲೂ ಮಲೆನಾಡು ಗಿಡ್ಡ ತಳಿ ಏನು ನಮ್ಮಲ್ಲಿ ತಲಾಂತರದಿಂದ ಬಂದಿದೆ, ಇವು ಬಹಳ ಸುಲಭದ್ದು. ಆದರೆ ಯಾಕೋ ಕಾರಣದಿಂದ ಅದು ನಮ್ಮ ಕೃಷಿಕರಿಂದ ದೂರ ಆಗಿದೆ. ನಾವು ಯಾಕೆ ಈ ತಳಿಯನ್ನು ಸಂರಕ್ಷಣೆ ಮಾಡಿ, ಇದನ್ನು ಅಭಿವೃದ್ಧಿ ಮಾಡಿ, ಇದರ ಪ್ರಾಡಕ್ಟ್ಗಳನ್ನು ಮಾಡಿ ಒಂದು ಸಂಸ್ಥೆಯನ್ನು, ಒಂದು ಸಾಂಸ್ಥಿಕ ರೂಪ ಯಾಕೆ ಕೊಡಬಾರ್ದು ಅಂತೇಳಿ ನಾವು ಯೋಚನೆ ಮಾಡಿದ್ವಿ. ಆಗಾಗ ಸೇರ್ತಿದ್ವಿ. ನಮಗೆ ಪಶುವೈದ್ಯಕೀಯ ಇಲಾಖೆಯವರು ಸೇರಿಕೊಂಡ್ರು ನಮ್ಮ ಜೊತೆಗೆ. ಆಗ ಈ ಕಲ್ಪನೆ ಬಂದಿದ್ದು, ಮಲೆನಾಡು ಗಿಡ್ಡ ರೈತ ಉತ್ಪಾದಕ ಕಂಪನಿ ಅಂತೇಳಿ ಯಾಕೆ ಮಾಡಬಾರ್ದು ಅಂತ. ಈ FPO ಇದರ ಸಕ್ಸಸ್ಸು ಮತ್ತು ಇದರ ಮಾರ್ಕೆಟಿಂಗ್ ಒಂದಷ್ಟು ಸವಾಲು ಅಂತ ಅನಿಸೋದಿಲ್ವಾ? ಇದನ್ನು ಹೇಗೆ ನೀವು ಪರಿಗಣಿಸ್ತೀರಿ? ಯಾಕಂದರೆ ಇದುವರೆಗೆ ನಮ್ಮ ಸಹಕಾರಿ ಸಂಘಗಳಿರ್ಬೋದು, ಈಗ FPO ಏನು ಅದು ಅಭಿವೃದ್ಧಿ ಆಗಬೇಕು ಅಂಥೇಳಿ ಸರ್ಕಾರ ಬಯಸ್ತಾ ಇದೆ, ಅಲ್ಲಿ ವಿಶೇಷವಾಗಿ ಮಾರುಕಟ್ಟೆ ಬಗ್ಗೆನೇ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಈಗ ಕೃಷಿಕ ಎಲ್ಲಿ ಸೋತಿದ್ದಾನೆ ಅಂತಂದರೆ, ಇದುವರೆಗೆ ಮಾರುಕಟ್ಟೆ ಮಾಡೋದ್ರಲ್ಲೇ ಸೋತಿದ್ದಾನೆ. ಈಗ ನಮ್ಮಲ್ಲಿ ಹೇಗೆ ಮಾರುಕಟ್ಟೆ ಮಾಡಬೇಕು? ನಾವು ಒಂದು ಬಲ್ಕ್ ಎಲ್ಲೋ ನಾವು ಮಂಡಿಯಲ್ಲಿ APMCಗಳಲ್ಲಿ ಮಾರಾಟ ಮಾಡಿದಾಗ ಅದು ಹೆಚ್ಚು ಲಾಭಕರ ಆಗಲ್ಲ. ನಮಗೆ ವ್ಯಾಲ್ಯೂ ಎಡಿಷನ್, ಮೌಲ್ಯವರ್ಧನೆ ಮಾಡಿದಾಗ ಆಗುತ್ತೆ. ಒಂದು ಎರಡು ಉದಾಹರಣೆ ಕೊಡ್ಬೋದು ನಿಮಗೆ. ಏನಂದರೆ, ಈಗ ಬಾಳೆಹಣ್ಣು ಬೆಳಿತೀವಿ. ಬಾಳೆಹಣ್ಣು ಕೆಲವು ಸೀಸನ್ನಲ್ಲಂತೂ ನಾವು ಅದನ್ನು ನುಕ್ಸಾನಲ್ಲೇ ಕೊಡಬೇಕಾಗುತ್ತೆ, ಅಷ್ಟು ಕಡಿಮೆ ಬೆಲೆ ಬಂದಿರುತ್ತೆ. ಅದಕ್ಕೆ ಕೃಷಿಕ ಒಂದು ಡ್ರೈಯರ್ ಇಟ್ಕೊಂಡು ಅದನ್ನು ಸುಕೇಳಿ ಡ್ರೈ ಬನಾನ ಮಾಡಿದಾಗ ಅವನು 4-5 ತಿಂಗಳು ಅದನ್ನು ಇಟ್ಟು ಒಳ್ಳೆ ದರಕ್ಕೂ ಮಾರಾಟ ಮಾಡ್ಬೋದು, ಸ್ವತಃನೂ ಬಳಸ್ಬೋದು. ಇಲ್ಲಿ ಕೊಳೆಯೋದು ತಪ್ಪುತ್ತೆ. ಹಾಗೆ ಗವ್ಯೋತ್ಪನ್ನಕ್ಕೆ ಬಂದಾಗಲೂ ಹಾಗೆ ನಾವು ಈಗ ಹಸು ಸಾಕಣೆಯಿಂದ ಹಾಲು ಉತ್ಪನ್ನದ ಜೊತೆಗೆ ಗೊಬ್ಬರ ಬರುತ್ತೆ ರೈತನಿಗೆ. ಅವನು ವರ್ಷಕ್ಕೊಂದ್ಸರಿ ಗೊಬ್ಬರ ತೆಗಿತಾನೆ. ಈಗ ಕೃಷಿ ಇಲಾಖೆಯ ಜೊತೆಗೆ ಅವರ ತರಬೇತಿಯನ್ನು ಪಡೆದ್ರೆ ನಾವು ಒಂದು 3 ಬಾರಿ ಗೊಬ್ಬರ ತೆಗಿಬೋದು. ವೇಸ್ಟ್ ಡಿಕಂಪೋಸರ್ಸ್ ಅನ್ನು ಬಳಸಿ ಅದನ್ನು ಶೀಟ್ಗಳಲ್ಲಿ ಮುಚ್ಚಿ ಬೇಗ ಕೊಳೆಯೋ ಹಾಗೆ ಮಾಡಿ, ಆ ಥರ ವ್ಯವಸ್ಥೆಗಳೆಲ್ಲ ಇದೆ. ಕೃಷಿಕ ಅದನ್ನು ಕಲಿಬೇಕಾಗಿದೆ. ಅದನ್ನು ಕಲಿದು ಅವನು ಮಾರ್ಕೆಟನ್ನು ಮಾಡಬೇಕಾಗುತ್ತೆ. ಈಗ ಬೆಲ್ಲವನ್ನು ಹಾಗೆ ಮಾರಾಟ ಮಾಡ್ತಾ ಇದ್ದೀವಿ. ಹೀಗೆ ಮಾರುಕಟ್ಟೆಯನ್ನು ಅವನು ಕಲಿಬೇಕು. ಆಮೇಲೆ ಗವ್ಯೋತ್ಪನ್ನ, ಈಗೇನು ನಾವು ಬೆರಣಿ ಮಾಡ್ತೀವಿ, ಬೆರಣಿಯಿಂದ ಕರಿಭಸ್ಮ, ಬಿಳಿ ಭಸ್ಮ, ವಿಭೂತಿಗಂತೂ ತುಂಬ ಬೇಡಿಕೆ ಇದೆ. ಈಗ ಇತ್ತೀಚೆಗೆ ಕೋವಿಡ್ ನಂತರ ಶುದ್ಧ ವಿಭೂತಿ ಸಿಗೋದಿಲ್ಲ ಅಂತ. ವಿಭೂತಿಯ ಉಪಯೋಗ ಹೆಚ್ಚು ಗೊತ್ತಾಗ್ತಾ ಇದೆ. ನಾವು ಕಾಡಸಿದ್ದೇಶ್ವರ ಗುರುಗಳನ್ನು ನೆನೆದೇ ನಮ್ಮ ಮುಂದಿನ ಮಾತನಾಡಬೇಕು. ಯಾಕೆಂತಂದ್ರೆ ಅವರು ಗವ್ಯೋತ್ಪನ್ನದ ಬಗ್ಗೆ ಬಹಳ ಒಳ್ಳೆ ಜಾಗೃತಿಯನ್ನು ಮಾಡಿದ್ದಾರೆ. ತುಂಬ ಜನರಿಗೆ ಅವರು ಎಚ್ಚರಿಸ್ತಾ ಇದ್ದಾರೆ. ನಾವು ಕರಿಭಸ್ಮದಿಂದ ದಂತಶುದ್ಧಿ ಪೌಡರ್ ಏನು ಮಾಡ್ತೀವಿ, ಅದಕ್ಕೂ ತುಂಬ ಬೇಡಿಕೆ ಇದೆ. ಆಮೇಲೆ ಕರಿಭಸ್ಮದಿಂದ ನಾವು ಚಾರ್ಕೋಲ್ ಸೋಪ್ ಮಾಡ್ತೀವಿ, ಅದಕ್ಕೂ ಬೇಡಿಕೆ ಇದೆ. ಅದೆಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನೆಲ್ಲ ನಾವು ಮಾಡೋದು ಕಲಿದೇ ಇದ್ದರೆ ನಾವು ಕೃಷಿಕರಾಗಿ ಇವತ್ತಿನ ಸಂದರ್ಭದಲ್ಲಿ ಬಹಳ ಕಷ್ಟ ಇದೆ. ಹಾಗಾಗಿ ಏನು ಮೌಲ್ಯವರ್ಧನೆ ಮಾಡಬೇಕು, ಆ ಎಲ್ಲ ಥರದ ಟ್ರೈನಿಂಗ್ ನಾವು ಈ FPO ಮೂಲಕ ಕೊಡಬೇಕು ಒಂದು. ಆಮೇಲೆ FPOನ ಯಾಕೆ ಬೇಕಂತಂದರೆ, ಈಗ ನೋಡಿ ಕಾಡಸಿದ್ದೇಶ್ವರ ಗುರುಗಳೇ ಸಗಣಿಯಿಂದ ಬಣ್ಣ ತಯಾರು ಮಾಡಿದ್ದಾರೆ. ಆ ಥರದ ಒಂದು ಘಟಕವನ್ನು ಮಾಡಬೇಕಂತಂದರೆ ಅದು ಏಕ ವ್ಯಕ್ತಿಗಳಿಗೆ ಸಾಧ್ಯ ಆಗಲ್ಲ. ಹೀಗಿದ್ದಾಗ ಸರ್ಕಾರದಿಂದಲೂ ನಮಗೆ ಅನುದಾನಗಳು ಸಿಕ್ಕಾಗ ಮತ್ತು ಇದಕ್ಕೆ ಪ್ರಾಜೆಕ್ಟಾಗಿ ಒಂದಷ್ಟು ಸಪೋರ್ಟ್ ಸಿಕ್ಕಾಗ ಒಂದು ಬಣ್ಣವನ್ನು ಮಾಡುವ, ಅಂದರೆ ಸಗಣಿಯಿಂದನೇ ಬಣ್ಣ ಮಾಡುವ ಒಂದು ಯೂನಿಟನ್ನು ಕೂಡ ನಾವು ತಯಾರು ಮಾಡ್ಬೋದು. ಸೊ ನೈಸರ್ಗಿಕ ಬಣ್ಣದ ತಯಾರಿಕೆ. ಹೌದು. ಆಮೇಲೆ ಕೃಷಿಕರಿಗೆ ಅನೇಕ ಸಂಗತಿಗಳಿಗೆ, ಕಾಳುಮೆಣಸು ಈ ಥರದ್ದನ್ನೆಲ್ಲ ಬೆಳೆದವರಿಗೆ ಪ್ರೋಸೆಸ್ ಮಾಡಲಿಕ್ಕೆ ಕೆಲವು ಮೆಷಿನರೀಸ್ ಬೇಕಾಗುತ್ತೆ. ಇವತ್ತು ನಾವು ಅದನ್ನ ಹಾಗೆ ಕೊಡೋದಕ್ಕಿಂತ ಪ್ರೋಸೆಸ್ ಮಾಡಿ ಕೊಟ್ಟಾಗ ಅದಕ್ಕೆ ಅದರ ಗುಣಮಟ್ಟ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲ ನಾವು ಅನೇಕ ರೈತರು ಸೇರಿದಾಗ ಆ ಥರದೊಂದು ಯೂನಿಟನ್ನು ಹಾಕ್ಲಿಕ್ಕೆ ಸಾಧ್ಯ ಇದೆ. ಸೊ ಇದನ್ನು ನಾವು ಸಾಂಘಿಕವಾಗಿ ಮಾಡಬೇಕು. ಈಗ ಕಬ್ಬಿನ ಹಾಲು ಇರ್ಬೋದು,
ಐಸ್ ಕ್ರೀಮ್ಗಳೆಲ್ಲ ಇರ್ಬೋದು, ಇನ್ನು ಮಾರುಕಟ್ಟೆ ಮಾಡೋದು ಇವತ್ತು ಕಷ್ಟ ಇದೆ. ಈಗ ಅವತ್ತು ಗಾಂಧಿಯವರಿಗೆ ಹೆಂಗೆ ಖಾದಿ ಬಟ್ಟೆ ಮಾರಾಟ ಮಾಡೋದು ಅದೇನು ಸುಲಭ ಆಗಿರಲಿಲ್ಲ. ಅದು ಮಿಲ್ ಬಟ್ಟೆ ಎದುರಿಗೆ ಖಾದಿ ಬಟ್ಟೆ ಭಾಳ ಕಷ್ಟದ್ದಾಗಿತ್ತು. ಇವತ್ತು ಅದೇ ಥರ ಇದೆ. ಎಲ್ಲ ಅನೇಕ ರೀತಿಯ ಪ್ರಾಡಕ್ಟ್ಗಳು ಇವತ್ತು ಮಾರ್ಕೆಟಲ್ಲಿ ಇರುವಾಗ ದೇಸಿ ಅನ್ನೋದು ನಿಮಗೆ ಗೊತ್ತಿದೆ, ದೇಸಿ ಅನ್ನೋದ್ರಲ್ಲೇ ಮೋಸ ಇದೆ. ಅದೇ ದೇಸಿ ಮತ್ತು ಸಾವಯವ ಹೆಸರಿನಲ್ಲಿ ಪದಗಳನ್ನು ತುಂಬಾ ಅದ್ರ ಮೇಲೆ ದಬ್ಬಳಿಕೆ ಮಾಡಿಬಿಟ್ಟಿದ್ದಾರೆ. ಕರೆಕ್ಟ್, ಮೋಸನ ಮಾಡ್ತಾ ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಶುದ್ಧವಾದ ಎಣ್ಣೆ ಕೊಡ್ತೀವಿ, ಶುದ್ಧವಾದ ಹಿಟ್ಟು ಅಥವಾ ಬೆಲ್ಲ ಇತ್ಯಾದಿ ಸಾವಯವನ್ನೇ ಕೊಡ್ತೀವಿ ನಾವು ಅಂತ ಹೇಳಿದಾಗ ನಂಬಲ್ಲ ಜನ. ಇದು ಪರಿಮಾಣ ಏನು ಅಂತ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ರೈತರಿಗೆ ಅನುಮಾನ ಇದ್ರೆ ರೈತರ ಹತ್ರ ಕರ್ಕೊಂಡು ಹೋಗ್ತೀವಿ. ಓಕೆ, ಅವ್ರ ಕೊಟ್ಟಿಗೆಯನ್ನು ನೋಡ್ಬೋದು, ಅವ್ರ ಉತ್ಪನ್ನಗಳನ್ನು ನೋಡ್ಬೋದು. ಅಲ್ಲ, ಇದ್ರ ಮೇಲೆ ಪ್ರಾಡಕ್ಟ್ಗಳ ಮೇಲೆ ನೀವು ಸರ್ಟಿಫೈಡ್ ಮಾಡುವಂತ ಒಂದು ಕೆಲಸ ಏನಾದರೂ ಮಾಡ್ತಾ ಇದ್ದೀರಾ? ಸರ್ಟಿಫೈ ಮಾಡೋದು ಅದು ಏನೂ ಮಾಡ್ಬೋದು ಇವತ್ತು. ಸರ್ಟಿಫೈ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ನಂಬಿಕೆ ಬೇಕು. ಕರೆಕ್ಟ್, ಸರ್ಟಿಫೈ ಮಾಡಬೇಕು ಮತ್ತು ನಾಲಿಗೆಯ ರುಚಿಯೇ ಅವನಿಗೆ ಅದನ್ನು ಹೇಳುತ್ತೆ, ನಾಲಿಗೆ ಮತ್ತು ಆರೋಗ್ಯ. ಕರೆಕ್ಟ್. FPOನು ಹಾಗೆ. FPO ಮಾಡುವಾಗ ನಾವು ತಾಲೂಕನ್ನು ಓಡಾಡಬೇಕು. 1,000 ಜನ ರೈತರನ್ನ ನಾವು ಭೇಟಿ ಮಾಡಲೇಬೇಕಾಗುತ್ತೆ. ನಾವಿಬ್ರು ಭೇಟಿ ಮಾಡಿದಾಗ ನಮಗೆ ಯಾರು ಯಾವ ರೀತಿ ಬೆಳೀತಾರೆ, ಎಲ್ಲಿ ಯಾವ ವಸ್ತುಗಳು ಹೇಗೆ ಸಿಗುತ್ತೆ, ಈ ತಾಲೂಕಿನ ಅಭ್ಯಾಸ ಇದೆ ನಮಗೆ. ಹಾಗಾಗಿ ಯಾರು ಎಲ್ಲಿ ಬೆಳೀತಾರೋ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ ಅವರಿಂದ ತಂದು ಅದನ್ನು ನಾವು ಒಂದು ಬ್ರ್ಯಾಂಡ್ ಮಾಡ್ತೀವಿ ಹೊರತು ಯಾವುದೋ ಕಂಪನಿ ಅದನ್ನು ಮಾರಾಟ ಮಾಡೋದಾಗಲಿ ಆ ಥರದ್ದಿಲ್ಲ. ನಮಗೆ ಇವತ್ತು ಮಾರುಕಟ್ಟೆನಲ್ಲಿ ತುಂಬ ಆಹಾರ ವಸ್ತುಗಳು ವಿಷಮಯವಾದ ಸಂದರ್ಭದಲ್ಲಿ ಸಮಾಜದಲ್ಲಿ ಜನರಿಗೆ ಒಂದು ಒಳ್ಳೆಯ ಆಹಾರ ಕೊಡಬೇಕು. ಜೊತೆಗೆ ಆ ರೀತಿ ಬೆಳೆಯೋರು ಏನಿದ್ದಾರೆ ಅವರಿಗೊಂದು ಮಾರುಕಟ್ಟೆ ಕಲ್ಪಿಸಬೇಕು ಅನ್ನೋದು ನಮ್ಮ FPO ಉದ್ದೇಶ. ಈವರೆಗೆ ಜನರಿಂದ ಅಥವಾ ಷೇರುದಾರರನ್ನ ನೀವು ಆಹ್ವಾನಿಸಿದ್ರಲ್ಲ, ಹೇಗಿದೆ ಪ್ರತಿಕ್ರಿಯೆ ನಾಗೇಂದ್ರ ಸಾಗರ್ ಅವರೇ? ಪರವಾಗಿಲ್ಲ, ತುಂಬಾ ನಾಟ್ ಬ್ಯಾಡ್. ರೈತರು ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ, ನಿಧಾನಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಬಾಕಿ ಎಲ್ಲ ಮಲೆನಾಡಿನಲ್ಲಿ ಇರೋ ಬಾಕಿ ಎಲ್ಲ FPOಗಳಿಗೆ ಹೋಲಿಸಿದ್ರೆ ನಾವು ಸ್ವಲ್ಪ ಪಾಸಿಟಿವ್ ಇದರಲ್ಲಿ ಇದ್ದೇವೆ. ಈಗಾಗಲೇ ನಮಗೆ ಈ 1 ವರ್ಷದಲ್ಲಿ 450 ಷೇರುದಾರರಾಗಿದ್ದಾರೆ. 1 ವರ್ಷ ಆಯ್ತಾ ಈ ಕಂಪನಿ ಹಾಕಿ? ಕಂಪನಿ ಜನವರಿ ಈ ಸಂಕ್ರಾಂತಿಗೆ 1 ವರ್ಷ ಆಯ್ತು. ನಮಗೆ ಮಳೆಗಾಲ ಇರುತ್ತೆ, ಹಬ್ಬ ಹರಿದಿನಗಳು. 1 ವರ್ಷ ಅಂದ್ರೆ 1 ವರ್ಷ ಗಣನೆಗೆ ಬರಲ್ಲ. ಆ ಎಲ್ಲದನ್ನು ದಾಟಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಆಮೇಲೆ ನಾವೆಲ್ಲಿ ಒಂದು 400 ಜನ ಮಾಡಿದ್ವು, ಈಗ ನಿಧಾನ ಕೆಲವು ರೈತರು ಬಂದು ನಮ್ಗೆ ಸೇರ್ಬೇಕಂತ ಕೂಡ ಕೇಳ್ತಾ ಇದ್ದಾರೆ. ಇವತ್ತು ಈ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಒಂದು ಅಲೆ ಶುರುವಾಗ್ತಾ ಇದೆ. ಹೌದು, ಶಿವಮೊಗ್ಗದಲ್ಲಿ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆ ಏನಿದೆ ಅದ್ರ ಮೂಲಕ ಬದ್ರೀಶ್ ಅವರು ಆ ವಿಷಯದಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಆ ಮಲೆನಾಡಲ್ಲಿ ಇದರ ಸ್ವಲ್ಪ ಪ್ರಭಾವ ಕಡಿಮೆ ಅಂತ ಹೇಳ್ಬೋದು. ಇಲ್ಲಿ ಬಹುಶಃ ಕಾರಣ ಅದೇ ಒಂದು ಪ್ರಾದೇಶಿಕವಾದ. ಹೌದು, ನಾನು ನಾಗೇಂದ್ರ ಸಾಗರ್ ಅವರು ಮಾತಾಡ್ತಾ ಅದನ್ನೇ ಹೇಳ್ತಾ ಇದ್ದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಇದರ ಪ್ರಭಾವ ದಟ್ಟವಾಗಿದೆ. ಮಲೆನಾಡು ಮತ್ತು ಕರಾವಳಿ ಜಿಲ್ಲೆನಲ್ಲೂ ನಿಮ್ಗೆ ಶಿಕಾರಿಪುರ, ಶಿರಾಳಕೊಪ್ಪ ಕಡೆ ದಟ್ಟವಾಗಿದೆ. ಇಲ್ಲಿ ಮಳೆ ಒಂದು ಕಾರಣ. ಆಮೇಲೆ ಅಲ್ಲಲ್ಲೊಂದು ಮನೆಗಳಿರುತ್ತೆ, ರೈತರ ಸಂಪರ್ಕ ಮಾಡೋದು ಅಷ್ಟು ಸುಲಭ ಆಗಲ್ಲ. ಸ್ವಲ್ಪ ತಡವಾಗ್ಬೋದು. ಸ್ಕ್ಯಾಟರ್ಡ್ ಆಗಿದೆ ಮನೆಗಳು, ಜನವಸತಿ. ತಡವಾದ್ರೂ ಜಾಗೃತ ರೈತರಲ್ಲಿ ಇರೋದ್ರಿಂದ ತಡ ಆದ್ರೂ ನಾವು ಯಶಸ್ವಿ ಆಗ್ತೀವಿ ಅನ್ನೋದು ನಮ್ಮ ನಂಬಿಕೆ ಇದೆ. ನಿಶ್ಚಿತವಾಗಿ ಮುಂದಿನ ವರ್ಷದೊಳಗೆ ನಾವು 1,000 ಷೇರುದಾರರ ಗುರಿಯನ್ನು ತಲುಪ್ತೇವೆ. ಸೊ 1,000 ಷೇರುದಾರರನ್ನು ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಸರ್ಕಾರದ ಸಪೋರ್ಟು ಇನ್ನೂ ಚೆನ್ನಾಗಿ ಬರ್ತದೆ. ಸೊ ನಮಗೆ ಉದಾಹರಣೆಗೆ ಈ ಭಾಗದ ರೈತರಿಗೆ ಮೂಲಭೂತವಾಗಿ ಅಗತ್ಯವಾಗಿರುವಂಥ ಮಣ್ಣು ಪರೀಕ್ಷಾ ಕೇಂದ್ರವನ್ನು ಸರ್ಕಾರ ನಮಗೆ, ಕೇಂದ್ರ ಸರ್ಕಾರ ತನ್ನ ಅನುದಾನದಲ್ಲಿ ನಮಗೆ ಕೊಟ್ಟಿದೆ. ಈ ನಮ್ಮ MP ಅವರ ಅನುದಾನದಲ್ಲಿ ಸಾಗರ ತಾಲೂಕಿಗೆ ಒಂದು ಮಣ್ಣು ಪರೀಕ್ಷಾ ಕೇಂದ್ರವನ್ನು ಅದು ನಮ್ಮ ಸಂಸ್ಥೆ ಕೊಟ್ಟಿದೆ. ಸೊ ಈ ಮಣ್ಣು ಪರೀಕ್ಷಾ ಕೇಂದ್ರ ಪ್ರಾರಂಭ ಆದ ತಕ್ಷಣ ಬಹುಶಃ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ. ರೈತರ ಅವಲಂಬನೆ ಸಹಜವಾಗಿ ಜಾಸ್ತಿ. ರೈತರಿಗೆ ಒಂದು ನಂಬಿಕೆ, ವಿಶ್ವಾಸನೂ ಬರುತ್ತೆ, ಅಥವಾ ನಾವು ರೈತರ ಜೊತೆಗೆ ಬೆರೀಲಿಕ್ಕೆ ಇನ್ನೂ ಅವಕಾಶ ಆಗ್ತದೆ. ಸೊ ಹಾಗಾಗಿ ಈ ರೀತಿ ಇದಾಗ್ತದೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ 1,000ಕ್ಕಿಂತ ಜಾಸ್ತಿ ಷೇರುದಾರರು ಆದರೆ ನಮಗೇನು ಅಂದರೆ ತುಂಬ ದೊಡ್ಡ ಲಾಭ ಇಲ್ಲ, ರೈತರಿಗೆ ಅನುಕೂಲ ಇದೆ. ಸಂಸ್ಥೆ ಏನಂತ ಹೇಳಿದ್ರೆ ಸರ್ಕಾರ ಏನು ಹೇಳ್ತಂದ್ರೆ 1,000 ಷೇರುದಾರರು ನೋಡಿಕೊಂಡು ಒಂದು ಕಂಪ್ನಿ ಮಾಡಿ. ಸೊ ಆ 1,000 ಷೇರುದಾರರಿಗೆ ಅವರು ಹಾಕುವ ಒಂದು ಷೇರಿಗೆ ಒಂದು ಇಕ್ವಿಟಿ ಶೇರನ್ನು ಸರ್ಕಾರ ಕೊಡುತ್ತೆ. ಸೊ ಈ ಹಣದಲ್ಲಿ ನಾವು ಸಂಸ್ಥೆಯ ಆಕ್ಟಿವಿಟೀಸನ್ನು ಮಾಡಬೇಕು. ಸೊ ಅದು ನಮಗೆ ಎಲ್ಲ ನಮ್ಮ ತಂಡಕ್ಕೆ ಒಂದು ಏನು ನಂಬಿಕೆ ಇದೆ ಅಂತ ಹೇಳಿದ್ರೆ ಮುಂದಿನ ವರ್ಷ ಆ ಗೋಲನ್ನು ನಾವು ರೀಚ್ ಮಾಡ್ತೇವೆ.
ಸೊ ಇನ್ನೂ ಹೆಚ್ಚು ಬೆಳೀಲಿಕ್ಕೆ ನಂತರ ಏನಂತ ಹೇಳಿದ್ರೆ ವ್ಯಾಪಾರದ ವಿಸ್ತರಣೆ ಕಡೆ ನಾವು ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗ್ತದೆ, ಮಾರ್ಕೆಟಿಂಗ್ ಕಡೆ. ಮಾರ್ಕೆಟಿಂಗ್. ಈ ನಿಯಮಾವಳಿಗಳಲ್ಲಿ ಇನ್ನೇನು ಪಾಲನೆಗೆ ಸಮಸ್ಯೆ ಅಂತ ಅನ್ಸೋದು? ಒಂದು FPO, ನಾನೊಬ್ಬ ಸಾಮಾನ್ಯ ರೈತ, ನಾನು FPO ಮಾಡಬೇಕು ಅಂತಂದರೆ ನಿಮ್ಮಿಬ್ಬರಲ್ಲಿ ಯಾರಾದರೂ ವಿವರಿಸಿ ಏನೇನು ನಿಯಮಗಳನ್ನು ಪಾಲಿಸಬೇಕು ಅಂತ. ಏನಂತ ಹೇಳಿದರೆ, ಒಂದು ನಾನು ಹೇಳಿದ ಹಾಗೆ ಬೇಸಿಕಲಿ ಆತ ಮಲೆನಾಡು ಗಿಡ್ಡದ ಮೇಲೆ ಅವನ ಒಲವಿರಬೇಕು, ಅವನ ಇನ್ವಾಲ್ವ್ಮೆಂಟ್, ಅವನ ಕನೆಕ್ಟಿವಿಟಿ ಇರಬೇಕು. ಮಲೆನಾಡು ಗಿಡ್ಡ ಹಸುವನ್ನು ಒಂದು ಸಾಕಬೇಕು, ಅದರ ಗೊಬ್ಬರವನ್ನು ಬಳಸಿಬಿಟ್ಟು ಆ ರೈತ ಬೆಳೆಯನ್ನು ಬೆಳೆದಿರಬೇಕು. ಇದು ಭಾಳ ಇದು ಅಂಥದ್ದು. ಇನ್ನು ಕೆಲವರು ಕಾರಣಾಂತರಗಳಿಂದ ಆಗೋದಿಲ್ಲ, ಆದರೆ ಅವರು ಕೃಷಿಕರಾಗಿದ್ದಾರೆ. ಆ ಕೃಷಿಕರನ್ನ ಎರಡನೇ ಆದ್ಯತೆಯಾಗಿ ತಗೊಳ್ತೀವಿ ನಾವು. ಅವರು ಕೂಡ ಷೇರು ಹಾಕಬಹುದು, ಅಂದರೆ ಎರಡನೇ ಆದ್ಯತೆಯಾಗಿ ತಗೊಳ್ತಾರೆ. ಸೊ ಇದು ಎರಡು ಅವರಿಗೆ ಇದು ಇರ್ತದೆ. ಪ್ರಾದೇಶಿಕ ವ್ಯಾಪ್ತಿ. ಈಗ ಫಾರ್ ಎಕ್ಸಾಂಪಲ್ ನಾನು ಶಿರ್ಸಿ ತಾಲೂಕಿನಲ್ಲಿದ್ದೇನೆ, ಈ ಸಂಸ್ಥೆಗೆ ಮೆಂಬರ್ ಆಗ್ಬೋದಾ? ಹೇಗೆ? ಇಲ್ಲ, ಸಾಗರ ತಾಲೂಕು ವ್ಯಾಪ್ತಿ ಮಾತ್ರ. ಅದು ಸಾಮಾನ್ಯವಾಗಿ ಸರ್ಕಾರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಒಂದು ಹೋಬಳಿ ಮಟ್ಟದ ವ್ಯಾಪ್ತಿಯನ್ನು ಅಷ್ಟೇ ಇಟ್ಕೊಳ್ಳಿ, ಯಾಕಂದ್ರೆ ನೀವು ಅಷ್ಟು ಜನರನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ವಿಸ್ತರಣೆ ಜಾಸ್ತಿ ಆದಷ್ಟು ನೀವು ಆ ಜಸ್ಟಿಫಿಕೇಶನ್ ಕೊಡ್ಲಿಕ್ಕೆ ಆಗಲ್ಲ. ಬಟ್ ಆದರೆ ನಿಮ್ಮ FPO ಉಳಿದವರಿಗೆ ಮಾದರಿ ಆಗ್ಬೋದು. ಅಂದರೆ ಇದೇ ಮಾದರಿ ಅನುಸರಿಸಿ ಬೇರೆಯವರು ಸಹ ಕಂಪನಿಗಳನ್ನು ಮಾಡ್ಕೊಳ್ಬೋದು. ಮಾಡಬಹುದು. ಆಮೇಲೆ ಈಗಾಗಲೇ ಸಾಗರ ತಾಲೂಕಲ್ಲಿ ಮಾಸೂರು ಹೋಬಳಿನಲ್ಲಿ ಒಂದು ಕಂಪನಿ ಇದೆ. ಅದು ಕೃಷಿ ಉತ್ಪನ್ನಗಳ ಕುರಿತಾಗಿ ಸುಮಾರು 6-7 ವರ್ಷ ನಡೆಸ್ತಾ ಇದ್ದಾರೆ. ಅವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಏನಂದ್ರೆ ನೀವು FPOಗಳನ್ನು ಸಾಕಷ್ಟು ನಾವು ನೋಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಅವುಗಳದ್ದೇ ಹವಾ. ಆದರೆ ದುರದೃಷ್ಟವಶಾತ್ ಏನಾಗಿದೆ ಅಂತ ಹೇಳಿದರೆ, ಎಲ್ಲವೂ ಇನ್ಪುಟ್ ಸೊಸೈಟಿಗಳಾಗಿದೆ, ಇನ್ಪುಟ್ ಸಂಸ್ಥೆಗಳಾಗಿದೆ. ಅಂದರೆ ಗೊಬ್ಬರ ತರೋದು, ಮಾರಾಟ ಮಾಡೋದು, ಬಿತ್ತನೆ ಬೀಜ ತರೋದು, ಕಂಪನಿಗಳಿಂದ ತಂದು ಮಾರಾಟ ಮಾಡೋದು, ಪೆಸ್ಟಿಸೈಡ್ಸ್ ತರಿಸೋದು, ಮಾರಾಟ ಮಾಡೋದು ಅಂತ ನಿಜವಾದ ಮಾರ್ಕೆಟಿಂಗ್ ಕಂಪನಿಯಾಗಿ ಬದಲಾವಣೆ ಆಗಿದೆ. ಔಟ್ಪುಟ್ ಕಂಪನಿಗಳಾಗಿಲ್ಲ. ಅಂದರೆ ಇಲ್ಲಿಯ ರೈತರು ಬೆಳೆದಿರುವಂಥ ಇವುಗಳನ್ನು ವ್ಯಾಲ್ಯೂ ಎಡಿಷನ್ ಮಾಡಿಯೋ ಅಥವಾ ಅದನ್ನೊಂದು ಸಿದ್ಧ ಇದಾಗಿ ವಸ್ತುವಾಗಿ ಮಾಡಿಯೋ ಅದನ್ನು ಮಾರ್ಕೆಟ್ ಮಾಡುವಂಥ ಕೆಲಸಗಳು ಬಹಳ ಕಡಿಮೆ. ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ, ಇದ್ರ ಬಗ್ಗೆ ತುಂಬಾ ಇವುಗಳು ಕೆಲಸಗಳಾಗಿಲ್ಲ. ನಮ್ಮ ಫೋಕಸ್ ಏನಿದ್ರು ಕೂಡ ಔಟ್ಪುಟ್ ಸಂಸ್ಥೆಯಾಗಿ ಕೆಲಸ ಮಾಡಬೇಕು. ಆದರೆ ಒಂದು ಮೂಲಭೂತವಾದಂಥ ಪ್ರಶ್ನೆ, ಈ ಸಾವಯವದ ಲಾಭಿಯ ರೀತಿಯಲ್ಲೇ ಈ ಗವ್ಯೋತ್ಪನ್ನಗಳು ಮತ್ತು ಗವ್ಯದ ದೇಸಿ ಆಕಳುಗಳ ಮೇಲೆ ಕೆಲಸ ಮಾಡುವಂಥ ಸಾಕಷ್ಟು ಸಂಸ್ಥೆಗಳು ಹುಟ್ಟುಕೊಂಡಿವೆ. ಅದೊಂದು ರೀತಿಯಲ್ಲಿ ಪ್ರಚಾರದ ಸರಕು ಆಗ್ತಾ ಇವೆ. ಇವುಗಳ ನಡುವೆ ಸಾಕಷ್ಟು ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ, ಇಲ್ಲ ಅಂತ ಹೇಳೋದಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾವೆ ಕೆಲವು ಸಂಸ್ಥೆಗಳು ಗೋವಿನ ಹೆಸರಿನಲ್ಲಿ ಒಂದಷ್ಟು ಲಾಬಿಯನ್ನು ಮಾಡ್ತಾ, ಅನುದಾನದ ಲಾಬಿ ಇರ್ಬೋದು, ಫಾರಿನ್ ಫಂಡಿನ ಲಾಬಿ ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಲಾಬಿಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಈ FPOಗೂ ಹೇಗೆ ವಿಭಿನ್ನತೆ ಇದೆ, ಅಥವಾ ನೀವು ಹೇಗೆ ಇದನ್ನು ನಿಭಾಯಿಸ್ತೀರಿ? ನಾವು ರೈತರನ್ನೇ ಅವಲಂಬಿಸ್ತೀವಿ. ಒಬ್ಬ ರೈತ ಏನಂದರೆ ಒಂದು 10ರಿಂದ 20 ಹಸು ಸಾಕಬಲ್ಲ. ಇಲ್ಲಿ ನಿಮಗೆ ಆ ಥರ ಈ ಗೋಶಾಲೆ ಅಥವಾ ಬೇರೆ ರೀತಿಯ ಯಾವ ಇದನ್ನು ಮಾಡೋಕ್ಕಾಗಲ್ಲ. ರೈತ ತಾನೇನು ಬದುಕ್ತಾ ಇದ್ದಾನೆ, ಅವನೇನು ಬೆಳೀತಾ ಇದ್ದಾನೆ, ಅದಕ್ಕೆ ನಾವು ವ್ಯಾಲ್ಯೂ ಎಡಿಷನ್ ಮಾಡಿ ನಮ್ಮ ಸಂಸ್ಥೆ ವೇದಿಕೆ ಆಗುತ್ತೆ ಹೊರತು ಕರೆಕ್ಟ್ ನಾವು ಆ ಥರದ ಯಾವ ಗಿಮಿಕ್ಗಳನ್ನು ಇಲ್ಲಿ ಮಾಡೋ ಅಗತ್ಯನೂ ನಮಗಿಲ್ಲ. ಮುಂದಿನ ಉತ್ಪನ್ನಗಳ ಯೋಜನೆ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಹೇಳಿ ಸರ್. ಯಾವ್ಯಾವ ಉತ್ಪನ್ನ, ಹೊಸ ಉತ್ಪನ್ನಗಳು? ನಮ್ದು ಏನಂತ ಹೇಳಿದ್ರೆ, ನಮ್ಮ ಸ್ನೇಹಿತರು ರಾಧಾಕೃಷ್ಣ ಬಂದ್ಗದ್ದವರು ಹೇಳಿದ ಹಾಗೆ, ನಾವು ಈ ಸ್ಪೈಸಸ್ ಅಂದ್ರೆ ಮಲೆನಾಡು ಅಂತ ಹೇಳಿದ್ರೆ ಸ್ಪೈಸಸ್, ಅಡಿಕೆ, ಸಾಂಬಾರು ಪದಾರ್ಥಗಳು ಅಂತ ಬಹಳ ದೊಡ್ಡ ವರದಾನ ಆ್ಯಕ್ಚುಲಿ ನಮ್ಮ ಭಾಗದ ರೈತರಿಗೆ. ಇದೊಂದು ದೊಡ್ಡ ಪ್ರಾದೇಶಿಕವಾಗಿ ಬಹಳ ಒಳ್ಳೆಯ ಗುಣಮಟ್ಟದ ಸ್ಪೈಸಸ್ಗಳನ್ನು ನಾವು ಬೆಳೀತಾ ಇದ್ದೇವೆ. ಆದರೆ ಅದನ್ನು ಸಂಸ್ಕರಣೆಯಲ್ಲಿ ಫೇಲ್ ಆಗ್ತಾ ಇದ್ದೀವಿ. ಸೊ ನಾವು ಅದನ್ನು ಸಂಸ್ಕರಣಾ ಘಟಕವನ್ನು ಹಾಕುವ ಯೋಚನೆಯಲ್ಲಿದ್ದೇವೆ. ಇದಾಗ್ತದೆ. ಎರಡನೇದಾಗಿ ರಾಧಾಕೃಷ್ಣ ಬಂದಗದ್ದೆಯವರು ಹೇಳಿದ ಹಾಗೆ, ನಮಗೆ ಈ ಬಣ್ಣ, ನ್ಯಾಚುರಲ್ ಬಣ್ಣ ಒಂದು ಮಾಡಲಿಕ್ಕೆ, ಫ್ಯಾಕ್ಟ್ರಿಯನ್ನು ಮಾಡಲಿಕ್ಕೆ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ. ಇದಕ್ಕೆ ಒಂದು 15ರಿಂದ 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ನಲ್ಲಿ ನಾವು ಒಂದು ಸಣ್ಣ ಪೇಂಟ್ ಇದನ್ನು, ಯಾಕಂದರೆ ದೇಸಿ ಹಸುವಿನ ಸಗಣಿಯಿಂದ ಮಾಡಿರುವಂಥ ಪೇಂಟು ಬಹಳ ದೊಡ್ಡ ಮಾರುಕಟ್ಟೆ ಆಗ್ತಾಯಿದೆ. ಸೊ ಇದನ್ನು ಬಳಸೋದ್ರಿಂದ ಈ ಸಿಂಥೆಟಿಕ್ ಏನು ಪೇಂಟನ್ನು ಬಳಸೋದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ. ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಮತ್ತು ಒಳಗಡೆ ಏನು ಎಂಥ ಕಡು ಬೇಸಿಗೆಯಲ್ಲೂ ಹೊರಗಡೆ ಇದಕ್ಕಿಂತ 2% ಅಥವಾ ಈ ಎನಾಮಲ್ ಪೇಂಟ್ಗಿಂತ 2% ಕಡಿಮೆ ಟೆಂಪ್ರೇಚರ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಅದು ಒಂದು ಮಾಡಿದರೆ,
ಅಂದರೆ ವಾತಾವರಣದ ಉಷ್ಣತೆಯನ್ನು ಕಡಿಮೆ ಮಾಡ್ಲಿಕ್ಕೆ ನಿಮ್ಮದೇ ಆದಂಥ ಒಂದು ಕೊಡುಗೆ ಕೊಡ್ತಾ ಇದ್ದೀರಿ. ಒಂದು ಭೂತ ಅಪಮಾನ ಹೆಚ್ಚಳವನ್ನು ನಿಯಂತ್ರಿಸೋದು. ಹೌದು. ಮತ್ತೆ ನಮಗೆ ಬಹಳ ಅಗತ್ಯವಾಗಿದ್ದು ಒಂದು ಡಿವಾಟರಿಂಗ್ ಮಿಷನ್ ಅಂತ ಹೇಳಿದರೆ ಸಗಣಿಯನ್ನು ನಾವು ಅದನ್ನು ಪುಡಿಯಾಗಿ ಡ್ರೈ ಮಾಡಿ, ಸೊ ಅಂದರೆ ಅದರಲ್ಲಿರುವಂಥ ತೇವಾಂಶವನ್ನು ತೆಗೆಯುವಂಥ ಮಿಷನ್ಗಳಿವೆ. ಸೊ ಅದರಿಂದ ತೆಗೆದ್ರೆ ಏನಾಗ್ತದೆ, ಒಂದು ದ್ರವ ರೂಪದ ಗೊಬ್ಬರ ಮಾಡಲಿಕ್ಕೆ ಆಗ್ತದೆ ನಮಗೆ. ಎರಡನೇದಾಗಿ ಆ ಸಗಣಿ ಪುಡಿಯನ್ನು ನಾವು ಇದ್ದಿಲಾಗಿ ಕನ್ವರ್ಟ್ ಮಾಡ್ಬೋದು, ಆಯಿತಾ. ಆಮೇಲೆ ಕಟ್ಟಿಗೆಯಾಗಿ ಕನ್ವರ್ಟ್ ಮಾಡ್ಬೋದು, ಮತ್ತು ಅದನ್ನು ಗೋಮಯವಾಗಿ ಮಾಡ್ಬೋದು. ಸೊ ಮತ್ತು ಬೇಸಿಕ್ಕಾಗಿ ಗೊಬ್ಬರವಾಗಿ ಕೂಡ ಅದನ್ನು ಬಳಸಬಹುದು. ಇವೆಲ್ಲ ಸಾಧ್ಯತೆಗಳು. ಜೊತೆಯಲ್ಲಿ ಅಗರಬತ್ತಿ ಅಂತ ಕೈಗಾರಿಕೆಗಳಿಗೆ ಅದನ್ನು ಮೂಲ ಸರಕಾಗಿ ಇದನ್ನು ಕೊಡೋದು, ಕಚ್ಚಾ ವಸ್ತು. ಹೌದು. ಮತ್ತು ನಗರದಂಥ ಊರುಗಳಲ್ಲಿ ಗೋಮಯ ಸಿಗೋದೇ ಕಷ್ಟ. ಸೊ ಅಂಥಗಳಲ್ಲಿ ಸಿದ್ಧವಾಗಿ ಬಳಕೆಗೆ ಬರುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಮಾಡಿದ್ವಿ. ಸೊ ಇವಿಷ್ಟು ಮಾಡಿದರೆ ನಮ್ಮ ಫೌಂಡೇಶನ್ ಭಾಳ ಗಟ್ಟಿಯಾಗ್ತದೆ. ಈ ಯೋಜನೆ ಎಷ್ಟು ದಿವಸದಲ್ಲಿ ಈಡೇರ್ಬೋದು ಅಂತ ನಿಮ್ಮ ಕನಸು? ನಾವು ಹೇಳಿದ್ವಲ್ಲ, ನಾವು ಮುಂದಿನ ವರ್ಷದಲ್ಲಿ ಈ ಏನು ಷೇರುದಾರರ ಇದನ್ನ ಟಾರ್ಗೆಟನ್ನು ರೀಚ್ ಮಾಡ್ತೇವೆ. ಎರಡನೇದಾಗಿ ಇಮಿಡಿಯೇಟ್ ಆಗಿದೆ ಅಂತಂದರೆ ಬಹುಶಃ ನಮಗೆ ಇನ್ನು ಮುಂದಿನ ವರ್ಷದಲ್ಲಿ, ಇನ್ನು 2 ವರ್ಷಗಳಲ್ಲಿ ಈ ಒಂದು ನಮ್ಮ ಯೋಜನೆಯನ್ನು ನಾವು ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು ರಾಧಾಕೃಷ್ಣ ಮತಗದ್ದೆಯವರೇ ಹಾಗೂ ನಾಗೇಂದ್ರ ಸಾಗರ್ ಅವರೇ. ತುಂಬ ಅಮೂಲ್ಯವಾದಂಥ ಮಾಹಿತಿಯನ್ನು ಹಸಿರುವಾಸಿ ಜೊತೆ ಹಂಚಿಕೊಂಡಿದ್ದೀರಿ. ಇಂಥ ಸಂಸ್ಥೆ ಮೌಲಿಕವಾದಂಥ ಕಾರ್ಯ ಮಾಡ್ತಾ ಇರೋದಕ್ಕೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ತಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಮಸ್ಕಾರ.